ನಾಯಕರ ಮಧ್ಯೆ ಒಳ ಮೀಸಲಾತಿ ಜಟಾಪಟಿ. ದಲಿತ ಎಡಗೈ ಸಮುದಾಯಕ್ಕೆ 15% ಮೀಸಲಾತಿ ಕೊಡಿ. ಕೈ ನಾಯಕರ ಮಧ್ಯೆ ಒಳ ಮೀಸಲಾತಿ ಜಟಾಪಟಿ. ದಲಿತ ಎಡಗೈ ಸಮುದಾಯಕ್ಕೆ 15% ಮೀಸಲಾತಿ ಕೊಡಿ. 15% ಒಳ ಮೀಸಲಾತಿಗೆ ದಲಿತ ಎಡಗೈ ನಾಯಕರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಸರ್ಕಾರಿ ಉದ್ಯೋಗ ಭರ್ತಿಗಾಗಿ ಒಳ ಮೀಸಲಾತಿಗೆ ಕೋಕ್. ಕೈ ಸರ್ಕಾರದ ನಡೆಗೆ ಕೆರಳಿರುವಂತಹ ದಲಿತ ರೀಡರ್ಸ್. ದಲಿತ ಎಡಗೈ ಸಮುದಾಯದ ನಾಯಕರ ಅಸಮಾಧಾನ ಇದು. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿ ನಾಯಕರ ಮಾತುಕತೆಯಾಗಿದೆ. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಚರ್ಚೆಯಾಗಿರುವಂಥದ್ದು. ಸಚಿವ ಕೆಎಚ್ ಮುನಿಯಪ್ಪ, ಸಚಿವ ತಿಮ್ಮಾಪುರ್ ಭೇಟಿಯಾಗಿದ್ದಾರೆ. ಮಾಜಿ ಸಚಿವ ಎಚ್ ಆಂಜನೇಯ, ಶಾಸಕ ಶ್ರೀನಿವಾಸ್, ಸಚಿವ ಮಹದೇವಪ್ಪ, ಪರಮೇಶ್ವರ್ ಭೇಟಿ ಬಳಿಕ ಎಂಟ್ರಿ. ಖರ್ಗೆ ಎಲ್ಲರೂ ಸೇರಿ ಸೆಟಲ್ ಮಾಡಿಕೊಳ್ಳಿ ಅಂದಿದ್ದಾರೆ. ಯಾರಿಗೂ ಅನ್ಯಾಯ ಆಗೋದು ಬೇಡ ಅಂದಿದ್ದಾರೆ. ಖರ್ಗೆ ಭೇಟಿ ಬಳಿಕ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಎಲ್ಲರೂ ಒಟ್ಟಾಗಿ ಇರಬೇಕು, ಸಮಾನವಾಗಿ ಮೀಸಲಾತಿಯನ್ನ ಹಂಚಬೇಕು, 101 ಜಾತಿಗೆ ಯಾವುದೇ ಅನ್ಯಾಯ ಆಗಬಾರದು, ಸೆಟಲ್ ಮಾಡಿಕೊಳ್ಳಲು ನಾವು ರೆಡಿ, ತಯಾರಾಗಿದ್ದೇವೆ, ನಾಳೆ ಕ್ಯಾಬಿನೆಟ್ನಲ್ಲಿ ಕುಳಿತು ಮಾತನಾಡಿಕೊಳ್ತೇವೆ. ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕೈ ನಾಯಕರ ಮಧ್ಯೆ ಒಳ ಮೀಸಲಾತಿ ಜಟಾಪಟಿ ನಡೀತಾನೆ ಇದೆ. ಅಧ್ಯಕ್ಷರು ಸಾಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಎಲ್ಲ ಒಟ್ಟಿಗೆ ಸೇರಿ ಅಮಿಕಬಲ್ ಆಗಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿ, ಯಾರಿಗೂ ಅನ್ಯಾಯ ಆಗೋದು ಬೇಡ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಕೂಡ ಹೇಳ್ತೀನಿ ಅಂತೇಳಿ ಹೇಳಿದ್ದಾರೆ. ಅವ್ರದ್ದು ಏನು ಅಭ್ಯಂತರ ಇಲ್ಲ, ಎಲ್ಲರೂ ಒಟ್ಟಿಗೆ ಇರಬೇಕು, ಸಮವಾಗಿ ಹಂಚ್ಕೊಳ್ಬೇಕು, ಅಮಿಕಬಲ್ ಆಗಿ ಸೆಟಲ್ಮೆಂಟು ಮಾಡ್ಕೋಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾವು ಕೂಡ ಸಮ್ಮತಿ ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವಿಷಯವನ್ನು ತಿಳಿಸ್ತೀವಿ ಮತ್ತು ನಮ್ಮ ಪರಮೇಶ್ವರ್ ಮಹದೇವಪ್ಪ ಆಗಲಿ ಅವ್ರಿಗೂ ಕೂಡ ಗಮನಕ್ಕೆ ತರ್ತೀವಿ. ನಾವು ಈಕ್ವಲ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋಕೆ ತಯಾರಿದ್ದೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ದೀಪ. ಎಸ್ ದೀಪ, ಈಗ ಹೇಳಿರುವಂಥದ್ದು ಇದೆಯಲ್ಲ, 101 ಜಾತಿಗೆ ಯಾವುದೇ ಜಾತಿಗೂ ಕೂಡ ಅನ್ಯಾಯವಾಗಬಾರದು, ಎಲ್ಲರಿಗೂ ಸಮಾನವಾದಂತಹ ನ್ಯಾಯ ದೊರೆಯಬೇಕು ಅಂತ ಹೇಳಿರುವಂಥದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಒಳ ಮೀಸಲಾತಿ ಬಗ್ಗೆ? ಮಂಜರಿ, ಒಳ ಮೀಸಲಾತಿ ಅಂದ್ರೆ ಯಾವಾಗ ಸರ್ಕಾರ ನೇಮಕಾತಿ ವಿಚಾರವಾಗಿ ಒಂದಿಷ್ಟು ನಿರ್ಧಾರವನ್ನ ಮಾಡ್ತು, ಆ ನಿರ್ಧಾರವನ್ನ ಮಾಡಿದಂತಹ ತಕ್ಷಣವೇ ಇದೀಗ ಒಂದು ಹಂತಕ್ಕೆ ಏನು ಎಡಗೈ ಬಲಗೈ ಸಮುದಾಯದ ಒಂದಿಷ್ಟು ಗದ್ದಲಗಳು ಕೂಡ ಆರಂಭವಾಗಿದೆ. ಅಂದ್ರೆ 17% ಮೀಸಲಾತಿಯನ್ನ ಏನ್ ಕೊಡಲಾಗಿತ್ತು, ಅದರಲ್ಲಿ ಎಡಗೈಗೊಂದಿಷ್ಟು ಬಲಗೈಗೊಂದಿಷ್ಟು ಮತ್ತೆ ಇತರ ಒಂದಿಷ್ಟು ಅನ್ನುವಂತಹದನ್ನ ಮಾಡಲಾಗಿತ್ತು. ಅಂದ್ರೆ 6-6-5 ಅನುಪಾತದಲ್ಲಿ ಈಗ 15% ಹಳೆಯ ಒಂದು ಮೀಸಲಾತಿ ಪದ್ಧತಿ ಮುಂದುವರೆದ್ರೆ ಇಲ್ಲಿ ಡಿವೈಡೇಷನ್ ಯಾವುದೂ ಕೂಡ ಇರೋದಿಲ್ಲ. ಹೀಗಾಗಿ ಸಹಜವಾಗಿ ಅಂತಹದ್ದೊಂದು ಗೊಂದಲ ಜಾಸ್ತಿ ಆಗಿದೆ. ಈ ನಿಟ್ಟಿನಲ್ಲಿ ನಾಳೆ ಏನು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅಲ್ಲಿ ಚರ್ಚೆ ಮಾಡಿ ನೇಮಕಾತಿ ವಿಚಾರದ ಬಗ್ಗೆ ಏನೆಲ್ಲ ಕ್ರಮ ಕೈಗೊಳ್ಳಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗುತ್ತೆ. ಅದಕ್ಕೂ ಮುನ್ನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೂ ಕೂಡ ಎಡಗೈ ಬಲಗೈ ಸಮುದಾಯದ ಸಚಿವರುಗಳು, ಶಾಸಕರುಗಳು ಬಂದು ಭೇಟಿ ಮಾಡಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ನಾಳಿನ ಕ್ಯಾಬಿನೆಟ್ ನಲ್ಲಿ ಈ ಬಗ್ಗೆ ಅಂದ್ರೆ 15% ಇರುವ ಬಗ್ಗೆ ಏನು ಚರ್ಚೆ ಆಗಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡ್ಬೇಕಾಗತ್ತೆ. ಮಂಜರಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.